Hello guys, welcome back to my class. So this is the class number 2 of the English grammar series. And ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಎಕ್ಸಾಕ್ಟ್ಲಿ ಏನು, ಅದರಲ್ಲಿ ಎಷ್ಟು ಪಾರ್ಟ್ಸ್ ಇದೆ, ಏನೇನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ ನೋಡಿ, ದೆರ್ ಆರ್ ಅರೌಂಡ್ 1,70,000 ವರ್ಡ್ಸ್ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷ್ನಲ್ಲಿರುವಂತಹ ಅಷ್ಟು ವರ್ಡ್ಸ್ಗಳನ್ನ ನಾವು ಕ್ಲಾಸಿಫೈ ಮಾಡ್ಬೋದು, ಅಂದರೆ ನಾವು ಗ್ರೂಪ್ ಮಾಡಬಹುದು. ಯಾವ ಬೇಸಿಸ್ ಮೇಲೆ ಗ್ರೂಪ್ ಮಾಡ್ಬೋದು? ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ ಇನ್ ಸೆಂಟೆನ್ಸಸ್. ಅವು ಸೆಂಟೆನ್ಸ್ಗಳಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ, ಸೆಂಟೆನ್ಸ್ಗಳಲ್ಲಿ ಏನು ಮೀನಿಂಗ್ ಕೊಡುತ್ತೆ, ಅವುಗಳ ಫಂಕ್ಷನ್ ಏನು ಅನ್ನೋದ್ರ ಮೇಲೆ ಗ್ರೂಪ್ಸ್ ಮಾಡಬಹುದು. ಆ್ಯಂಡ್ ಆ ಗ್ರೂಪ್ಗಳಿಗೆ ನಾವು ಒಂದೊಂದು ಹೆಸರು ಕೊಡಬಹುದು. ಒಂದು ಗ್ರೂಪ್ಗೆ ನಾವು ವರ್ಬ್ಸ್ ಅಂತ ಕರಿತೀವಿ, ಆ್ಯಕ್ಷನ್ ವರ್ಡ್ಸ್ ಆಗಿರುತ್ತೆ ಈ ರೀತಿ. ಇನ್ನೊಂದು ಗ್ರೂಪ್ಗೆ ನಾವು ನೌನ್ಸ್ ಅಂತ ಕರಿತೀವಿ. ಸೊ ನೌನ್ಸಲ್ಲಿ ಓನ್ಲಿ ನೇಮ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಗ್ರೂಪ್ ಮಾಡಿದ್ದೀವಿ, ಅವುಗಳಲ್ಲಿ ಪ್ರೊನೌನ್ಸ್ ಇರುತ್ತೆ. ದ ವರ್ಡ್ಸ್ ಲೈಕ್ ದಿಸ್, ಇವುಗಳನ್ನ ನಾವು ಪ್ರೊನೌನ್ಸ್ ಅಂತೀವಿ. ಆ್ಯಂಡ್ ಕೆಲವು ವರ್ಡ್ಗಳನ್ನ ನಾವು ಅಡ್ವರ್ಬ್ಸ್ ಅಂತೀವಿ. ಇನ್ನೊಂದು ಗ್ರೂಪ್ ಮಾಡಿದ್ದೀವಿ, ಮತ್ತೊಂದು ಗ್ರೂಪ್ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಟೋಟಲ್ 8 ಗ್ರೂಪ್ಸ್ ಮಾಡಿದ್ದೀವಿ. ಆ 8 ಗ್ರೂಪ್ಸ್ನಲ್ಲಿ ಇಂಗ್ಲೀಷ್ನಲ್ಲಿರುವ ಎಲ್ಲ ವರ್ಡ್ಸ್ಗಳು ಬರುತ್ತೆ. ಸೊ ವಾಟ್ ಆರ್ ದೋಸ್ ಗ್ರೂಪ್ಸ್? ನೌನ್ಸ್, ಪ್ರೊನೌನ್ಸ್, verbs, adverbs, adjectives, conjunctions, prepositions, and what's the 8th one? ಹೇಳ್ತೀನಿ ಅದನ್ನು. ಸೊ ಈ ಗ್ರೂಪ್ಸ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅಂದರೆ ಸ್ಪೀಚ್ನಲ್ಲಿ ನಾವು ಇವುಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಇವು ನಮ್ಮ ಸ್ಪೀಚ್ನ ಭಾಗ ಆಗಿರುತ್ತೆ. ನಮ್ಮ ಸ್ಪೀಚ್ನ ನಾವು ಬ್ರೇಕ್ ಡೌನ್ ಮಾಡಿ ನೋಡಿದರೆ ಈ ವರ್ಡ್ಸ್ಗಳೇ ಅಲ್ಲಿ ಸಿಗುತ್ತೆ. ಸೊ ಇವು ಸ್ಪೀಚ್ನ ಪಾರ್ಟ್ಸ್ ಆಗಿರುತ್ತೆ, ಅದರಿಂದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ನಾವು ಗ್ರೂಪ್ಸ್ ಆಫ್ ವರ್ಡ್ಸ್ ಅಂತ ಕರಿಬೋದು, ಎಸ್ ಕರಿಬೋದು. ಗ್ರಾಮ್ಯಾಟಿಕ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಕರಿತೀವಿ, ಕರೆಕ್ಟ್? ಸೊ ವಾಟ್ಸ್ ದ ಡೆಫಿನೇಷನ್ ದೆನ್? ದ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ಪ್ರೈಮರಿ ಕ್ಯಾಟಗರೀಸ್ ಆಫ್ ವರ್ಡ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಅಲ್ವಾ? ಪದಗಳ ಕ್ಯಾಟಗರೀಸ್ ಇವು. ಯಾವ ಯಾವ ರೀತಿಯ ಪದಗಳು ಇಂಗ್ಲೀಷ್ನಲ್ಲಿ ಇದೆ ಅಂತ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ನೋಡಿ ಹೇಳ್ಬೋದು. ಪ್ರತಿಯೊಂದು ಕ್ಯಾಟಗರಿಗೂ ಒಂದು ನೇಮ್ ಇದೆ. ಈಗ ತೋರಿಸ್ದೆ ನಾನು ನಿಮಗೆ. ಇವುಗಳನ್ನ ನಾವು ಹೇಗೆ ಕ್ಯಾಟಗರಿ ಮಾಡಿದ್ದೀವಿ? ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ ಇನ್ ಅ ಸೆಂಟೆನ್ಸ್, ಅಲ್ವಾ? ಸೊ ಇವತ್ತಿನ ಕ್ಲಾಸ್ನಲ್ಲಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ನ ಇಂಟ್ರೊಡಕ್ಷನ್ ನೋಡೋಣ. ಆ್ಯಂಡ್ ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ನಾನು ಪ್ರತಿಯೊಂದು ಪಾರ್ಟ್ ಆಫ್ ಸ್ಪೀಚ್ನ ತಗೊಂಡು ಡೀಟೇಲ್ ಆಗಿ ಅದರ ಫಾರ್ಮ್ಸ್, ಟೈಪ್ಸ್, ಎಕ್ಸಾಂಪಲ್ಸ್ನ ಹೇಳ್ಕೊಡ್ತೀನಿ. ರೈಟ್? ಸೊ ಫಸ್ಟ್ ಒನ್, ನೌನ್ಸ್. ಸೊ ನೌನ್ಸ್ ಅಂದರೆ ಹೆಸರುಗಳು. ಇಷ್ಟು ನೆನ್ಪಿಟ್ಕೊಳ್ಳಿ. ನೀವು ಇಷ್ಟು ಹೇಳಿದ್ರು ಸಾಕು, ದಟ್ಸ್ ದ ರೈಟ್ ಆನ್ಸರ್. ನೌನ್ಸ್ ಅಂದರೆ ಹೆಸರುಗಳು. ಸೊ ನಿಮಗೆ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಬೇಕಾದರೆ ಇದನ್ನು ಬರ್ಕೊಳ್ಳಿ. ಈಗಲೇ ಬರ್ಕೋಬೇಡಿ, ಫಸ್ಟ್ ವಿಡಿಯೋ ನೋಡಿ, ಇನ್ನೊಂದು ಸರಿ ವಿಡಿಯೋ ನೋಡೋವಾಗ ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಸರಿ ನಿಮ್ಮ ಮೈಂಡ್ ಪೂರ್ತಿಯಾಗಿ ವಿಡಿಯೋ ನೋಡಿಬಿಡ್ಬೇಕು. ದೀಸ್ ಆರ್ ವರ್ಡ್ಸ್ ಟು ಐಡೆಂಟಿಫೈ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್, ಫೀಲಿಂಗ್ ಆರ್ ಥಿಂಗ್. ಸೊ ಭೂಮಿಯ ಮೇಲೆ ಇರುವ ಪ್ರತಿಯೊಂದಕ್ಕೂ ಒಂದು ಹೆಸರಿದೆ ಅಲ್ವಾ? ಸೊ ಅದನ್ನೇ ನಾವು ನೌನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದೀಸ್ ಆರ್ ದಿ ನೌನ್ಸ್: ಡಾಗ್, ಕ್ಯಾಟ್, ಆಫೀಸ್, ಬ್ಯಾಂಕ್, ಹಾಸ್ಪಿಟಲ್, ಡ್ಯಾನ್ಸರ್, ಮ್ಯಾನೇಜರ್, ಲ್ಯಾಪ್ಟಾಪ್, ಸೀಮಾ, ಮಂಡೇ, ಬೆಂಗಳೂರು, ಬ್ಯಾನಿಯನ್ ಟ್ರೀ, ಇಂಡಿಯಾ. ಸೊ ಈ ರೀತಿ ನಮ್ಮ ಸುತ್ತಮುತ್ತ ಕಾಣಿಸುವ ಪ್ರತಿಯೊಂದಕ್ಕೂ ಒಂದು ಹೆಸರಿದೆ, ಅದನ್ನು ನಾವು ನೌನ್ ಅಂತ ಕರಿತೀವಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನೌನ್ಸ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಫಾರ್ಮ್ಸ್, ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ನ ತಗೊಂಡು. ವಾಟ್ಸ್ ದ ನೆಕ್ಸ್ಟ್ ಗ್ರೂಪ್? ಪ್ರೊನೌನ್ಸ್. ಸೊ ನೌನ್ಸ್ನ ಜಾಗದಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ದಟ್ ಆರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ಸ್ ಇನ್ಸ್ಟೆಡ್ ಆಫ್ ನೌನ್ಸ್. ತುಂಬ ಸರಿ ನೋಡಿ, ನಮಗೆ ನೌನ್ಸ್ನ ಯೂಸ್ ಮಾಡೋದು ಅನ್ನೆಸೆಸರಿ ಆಗಿರುತ್ತೆ. ಆರ್ ನೌನ್ ಗೊತ್ತೇ ಇರೋದಿಲ್ಲ. ನೌನ್ ಅಂದರೆ ಏನು? ನೇಮ್ ಗೊತ್ತೇ ಇರೋದಿಲ್ಲ. ಆ್ಯಂಡ್ ತುಂಬ ಸರಿ ನಾವು ನೌನ್ಸ್ನ ಹೇಳಿ ರಿಪೀಟ್ ಮಾಡೋ ಬದಲು, ರಿಪಿಟೇಷನ್ ಅವಾಯ್ಡ್ ಮಾಡೋದಕ್ಕೆ ನೌನ್ಸ್ನ ಜಾಗದಲ್ಲಿ ಪ್ರೊನೌನ್ಸ್ನ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಪ್ರೊನೌನ್ಸ್: ಐ, ಯು, ಹಿ, ಶಿ, ಮೈನ್, ಯುವರ್ಸ್, ಹಿಸ್, ಹರ್ಸ್, ಆರ್ಸ್, ದೇರ್ಸ್, ಆರ್ someone, anyone, everyone, no one, or who, what, which, whom, whose. ಸೊ ಈ ಎಲ್ಲ ಪದಗಳನ್ನ ಪ್ರೊನೌನ್ಸ್ ಅಂತೀವಿ ಅನ್ನೋದಿಷ್ಟು ತಿಳ್ಕೊಳ್ಳಿ. ಮುಂದೆ ಒಂದು ಸಪರೇಟ್ ಕ್ಲಾಸ್ ಇರುತ್ತೆ ಆಫ್ಟರ್ ನೌನ್ಸ್. ದ ನೆಕ್ಸ್ಟ್ ಗ್ರೂಪ್ ಇಸ್ adjectives. adjectives ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ವರ್ಣನೆ ಮಾಡುವ ಪದಗಳು.
ಡಿಸ್ಕ್ರೈಬಿಂಗ್ ವರ್ಡ್ಸ್. ಸಿಂಪಲ್, ಈ ಥರ ಒನ್ ಲೈನಲ್ಲಿ ಬರ್ದು ನೆನ್ಬಿಟ್ಕೊಳ್ಳಿ. ದೀಸ್ ಆರ್ ವರ್ಡ್ಸ್ ದಟ್ ಡಿಸ್ಕ್ರೈಬ್ ನೌನ್ಸ್ ಆರ್ ಪ್ರೊನೌನ್ಸ್. ಸೊ ನೋಡಿ, ನೌನ್ಸ್ ಪ್ರೊನೌನ್ಸ್ ಯಾರನ್ನ ರೆಫರ್ ಮಾಡ್ತಾ ಇರುತ್ತೆ? ಯಾವುದಾದ್ರೂ ಒಂದು ವಸ್ತುನ, ವ್ಯಕ್ತಿನ, ವಿಷಯನ, ಒಂದು ಎಮೋಷನ್ನ. ಸೊ ಅವುಗಳಿಗೆ ನಾವು ನೌನ್ಸ್ ಅಂತೀವಿ. ಅವುಗಳನ್ನ ಡಿಸ್ಕ್ರೈಬ್ ಮಾಡುವ ಪದಗಳಿಗೆ ಅಡ್ಜೆಕ್ಟಿವ್ಸ್ ಅಂತೀವಿ ಅಲ್ವಾ? ಒಬ್ಬ ವ್ಯಕ್ತಿ ಹೇಗಿದ್ದಾನೆ, ಒಂದು ವಸ್ತು ಹೇಗಿದೆ, ಒಂದು ಆ್ಯನಿಮಲ್ ಹೇಗಿದೆ, ಒಂದು ವಿಷಯ ಹೇಗಿದೆ, ಆ ಡಿಸ್ಕ್ರೈಬ್ ಮಾಡೋ ವರ್ಡ್ಸ್ಗಳಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತೀವಿ. ಎಲ್ಲಿದೆ ನೋಡಿ, ಬ್ಯೂಟಿಫುಲ್, ಬ್ರೈಟ್, ಇಂಟೆಲಿಜೆಂಟ್, ಬಾಸಿ, ಕೋಲ್ಡ್, sweet, doubtful. Or even there are some adjectives that end with the spelling ed. These are not verbs, these are adjectives. Bored, confused, disappointed, excited, exhausted, frightened. And also there are adjectives that end with the spelling ing. These are not verbs, these are adjectives. Boring, confusing, disappointing, exciting, exhausting, frightening. ಸೊ ಇವೆಲ್ಲವೂ ಕೂಡ ಅಡ್ಜೆಕ್ಟಿವ್ಸ್. ನಾವು ಯಾವುದೋ ಒಂದನ್ನು ಡಿಸ್ಕ್ರೈಬ್ ಮಾಡೋದಕ್ಕೇನೆ ಯೂಸ್ ಮಾಡ್ತೀವಿ. ಶಿ ಈಸ್ ಬ್ಯೂಟಿಫುಲ್, ಶಿ ಈಸ್ ಬೋರ್ಡ್, ಶಿ ಈಸ್ ಬೋರಿಂಗ್. ಸಿ, ಶಿ ಈಸ್ ಬ್ರೈಟ್, ಶಿ ಈಸ್ ಕನ್ಫ್ಯೂಸ್ಡ್, ಶಿ ಈಸ್ ವೆರಿ ಕನ್ಫ್ಯೂಸಿಂಗ್. ಗೊತ್ತಾಯ್ತಲ್ಲ ಈ ರೀತಿ. ಸೊ ನೋಡಿ, ಅಡ್ಜೆಕ್ಟಿವ್ಸ್ನ ನಾವು ಯೂಸ್ ಮಾಡುವಾಗ ಈಸ್ ಯೂಸ್ ಮಾಡಿದೆ. ಶಿ ಈಸ್, ಐ ಆಮ್, ಯು ಆರ್ ಇಂಟೆಲಿಜೆಂಟ್, ಯು ಆರ್ ಡೌಟ್ಫುಲ್, ಯು ಆರ್ ಡಿಸಪಾಯಿಂಟೆಡ್, ಯು ಆರ್ ಎಕ್ಸೈಟೆಡ್, ಯು ಆರ್ ಎಕ್ಸಾಸ್ಟೆಡ್. ಸೊ ಅಡ್ಜೆಕ್ಟಿವ್ಸ್ ಜೊತೆ ಈ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಸೊ ಇವುಗಳನ್ನ ನಾವು ಲಿಂಕಿಂಗ್ ವರ್ಬ್ಸ್ ಅಂತೀವಿ, ರೈಟ್? ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ. ಮುಂದೆ ಅಡ್ಜೆಕ್ಟಿವ್ಸ್ ಮೇಲೆ ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ, ಅಲ್ಲಿ ನಾವು ಇನ್ನೂ ಹೆಚ್ಚು ಕಲಿತೀವಿ. ನೆಕ್ಸ್ಟ್ ಗ್ರೂಪ್ ಇಸ್ ದ ವರ್ಬ್ಸ್. ವರ್ಬ್ಸ್ ಅಂದರೆ ಆಕ್ಷನ್ ವರ್ಡ್ಸ್. ವರ್ಡ್ಸ್ ದಟ್ ಡಿನೋಟ್ ಆಕ್ಷನ್ಸ್. ಬಿ, ಹ್ಯಾವ್, ಡೂ, ಸೇ, ಗೆಟ್, ಮೇಕ್, ಗೋ ಆ್ಯಂಡ್ ಆಲ್ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್ಸ್. ವರ್ಬ್ಸ್ನಲ್ಲೂ ಕೂಡ ಟೈಪ್ಸ್ ಇದೆ, ನಾನು ಅದನ್ನು ಹೇಳ್ತೀನಿ, ಜಸ್ಟ್ ಇಷ್ಟು ತಿಳ್ಕೊಳ್ಳಿ. ವರ್ಬ್ಸ್ ಅಂದರೆ ವರ್ಡ್ಸ್ ದಟ್ ಡಿನೋಟ್ ಆಕ್ಷನ್ಸ್ ಅಂತ, ರೈಟ್? ದ ನೆಕ್ಸ್ಟ್ ಗ್ರೂಪ್ ಆಫ್ ವರ್ಡ್ಸ್ ಇಸ್ ಅಡ್ವರ್ಬ್ಸ್. ಯಾವ ಪದಗಳಿಗೆ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ? ಯಾವ ಪದಗಳು ವರ್ಬ್ಸ್ ಆರ್ ಅಡ್ಜೆಕ್ಟಿವ್ಸ್ನ ಡಿಸ್ಕ್ರೈಬ್ ಮಾಡುತ್ತೋ ಅವುಗಳಿಗೆ ನಾವು ಅಡ್ವರ್ಬ್ಸ್ ಅಂತೀವಿ. ಸೊ ನೋಡಿ, ಅಡ್ಜೆಕ್ಟಿವೇ ಒಂದು ಪದನ ಡಿಸ್ಕ್ರೈಬ್ ಮಾಡ್ತಿದೆ, ನೌನ್ ಆರ್ ಪ್ರೊನೌನ್ನ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡ್ತಿದೆ. ಆ್ಯಂಡ್ ಆ ಅಡ್ಜೆಕ್ಟಿವ್ ಹೇಗೆ ಇದೆ, ಅದು ಹೇಗೆ ಬಿಹೇವ್ ಮಾಡ್ತಿದೆ, ಹೇಗೆ ನಡೀತಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋ ವರ್ಡ್ ಅಡ್ವರ್ಬ್ ಆಗಿರುತ್ತೆ. ಆರ್ ಈವನ್ ಅಡ್ವರ್ಬ್ ವರ್ಬ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ಸ್ ಆರ್ ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ verbs, adjectives, or even other adverbs. So this is the definition. Adverbs ವರ್ಬ್ಗಳನ್ನ ಡಿಸ್ಕ್ರೈಬ್ ಮಾಡುತ್ತೆ. ಅಂದರೆ ಒಂದು ಆ್ಯಕ್ಷನ್ ಹೇಗೆ ನಡೀತಿದೆ ಅಂತ ಅಡ್ವರ್ಬ್ ಹೇಳುತ್ತೆ. ಒಂದು ಅಡ್ಜೆಕ್ಟಿವ್ಗೆ ಇನ್ನೂ ಹೆಚ್ಚು ಮೀನಿಂಗ್ ಕೊಟ್ಟು ಅಡ್ವರ್ಬ್ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಂಡ್ ಈವನ್ ಅಡ್ವರ್ಬ್ಸ್ ಬೇರೆ ಅಡ್ವರ್ಬ್ಗಳನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಇದನ್ನೆಲ್ಲ ಹೇಳಬೇಕಂದ್ರೆ ಒಂದು ಸಪ್ರೇಟ್ ಕ್ಲಾಸ್ ಆಗುತ್ತೆ ಅಲ್ವಾ? ಆ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಕ್ಸಾಂಪಲ್ಸ್ಗೆ ನೋಡಿ, ಇವುಗಳನ್ನ ನಾವು ಅಡ್ವರ್ಬ್ಸ್ ಅಂತೀವಿ. ತುಂಬ ಸರಿ ಅಡ್ವರ್ಬ್ಸ್ LY ಸ್ಪೆಲ್ಲಿಂಗಿಂದ ಎಂಡ್ ಆಗಿರುತ್ತೆ, ಬಟ್ ನಾಟ್ ಆಲ್ ದ ಅಡ್ವರ್ಬ್ಸ್. ಕೆಲವು ಅಡ್ವರ್ಬ್ಗಳ ಸ್ಪೆಲ್ಲಿಂಗ್ LY ಆಗಿರೋದಿಲ್ಲ, ಬಟ್ ಅವುಗಳನ್ನ ನಾವು ಅಡ್ವರ್ಬ್ಸ್ ಅಂತಲೇ ಕರಿತೀವಿ. ಸೊ ಅಡ್ವರ್ಬ್ಸ್ ಕ್ಲಾಸ್ನಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ದಿಸ್ ಇಸ್ ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ, ನಿಮಗೆ ಒಂದು ಬೇಸಿಕ್ ಐಡಿಯಾ ಬರಬೇಕು. ಇಷ್ಟು ಗ್ರೂಪ್ಸ್ ಆಫ್ ವರ್ಡ್ಸ್ ಇದೆ, ಅವುಗಳ ಡೆಫಿನೇಷನ್ ಏನು, ಎಕ್ಸಾಂಪಲ್ಸ್ ಏನು ಅಷ್ಟೇ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು. ನೆಕ್ಸ್ಟ್ ಗ್ರೂಪ್ ಇಸ್ ದ ಕಂಜಂಕ್ಷನ್ಸ್. ಸೊ ಜಂಕ್ಷನ್ ಅಂದರೆ ನಿಮಗೆ ಏನು ನೆನಪಾಗುತ್ತೆ? ಇಟ್ಸ್ ಅ ಪಾಯಿಂಟ್ ವೇರ್ ಡಿಫರೆಂಟ್ ಥಿಂಗ್ಸ್ ಮೀಟ್ ಅಲ್ವಾ? ಒಂದು ಜಾಯಿನ್ ಆಗುವಂಥ ಪಾಯಿಂಟ್. ಎಸ್, ಎಕ್ಸಾಕ್ಟ್ಲಿ ಅದೇ ಇಲ್ಲೂ ಕೂಡ ಮೀನಿಂಗ್. ಎರಡು ಅಥವಾ ಹೆಚ್ಚು ಪದಗಳನ್ನ, ವಾಕ್ಯಗಳನ್ನ ಕೂಡಿಸುವ ಪದಗಳಿಗೆ ನಾವು ಕಂಜಂಕ್ಷನ್ಸ್ ಅಂತೀವಿ. ಸೊ ದೀಸ್ ಆರ್ ದ ವರ್ಡ್ಸ್ ದಟ್ ಕನೆಕ್ಟ್ ಅದರ್ ವರ್ಡ್ಸ್, ಫ್ರೇಸಸ್, ಕ್ಲಾಸಸ್. ಸೊ ಫ್ರೇಸಸ್ ಅಂದ್ರೇನು, ಕ್ಲಾಸಸ್ ಅಂದ್ರೇನು? ಅವುಗಳು ಕೂಡ ಟೈಪ್ಸ್ ಆಫ್ ಸೆಂಟೆನ್ಸಸ್ ಹೇಳ್ಕೊಡ್ತೀನಿ ನಾನು ನಿಮಗೆ ಮುಂದಕ್ಕೆ. ಅವುಗಳನ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಕಂಜಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದೀಸ್: ಆ್ಯಂಡ್, ಬಟ್, ಆರ್, ನಾರ್, ಫಾರ್, ಯೆಟ್,
ಸೊ ಬಿಕಾಸ್ ಆಲ್ ದೋ ಸಿನ್ಸ್ ಇಫ್. ಸೊ ಈ ವರ್ಡ್ಸ್ನ ನೀವು ನೋಡಿರ್ತೀರಲ್ವ, ಇವುಗಳ ಜೊತೆಗೆ ಸೊ ಇವುಗಳ ಹಿಂದೆ ಆ್ಯಂಡ್ ಮುಂದೆ 2 ಡಿಫರೆಂಟ್ ವರ್ಡ್ಸ್ ಇರುತ್ತಲ್ವ, ಆರ್ ಈವನ್ ಸೆಂಟೆನ್ಸಸ್ ಇರುತ್ತೆ. ಅದನ್ನು ಕನೆಕ್ಟ್ ಮಾಡಿ ಒಂದು ಕಂಪ್ಲೀಟ್ ಹೋಲ್ ನ್ಯೂ ಸೆಂಟೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಕರೆಕ್ಟ್? ಸೊ ದೀಸ್ ಆರ್ ಕಾಲ್ಡ್ ಕಂಜಂಕ್ಷನ್ಸ್. ಆ್ಯಂಡ್ ದ ನೆಕ್ಸ್ಟ್ ಗ್ರೂಪ್ ಇಸ್ ಪ್ರಿಪೋಸಿಷನ್ಸ್. ಸೊ ಪ್ರಿಪೋಸಿಷನ್ಸ್ ಏನು ಹೇಳುತ್ತೆ? ರಿಲೇಷನ್ಶಿಪ್ನ ಹೇಳುತ್ತೆ. ದ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಅದರ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ದೀಸ್ ಆರ್ ದಿ ಪ್ರಿಪೋಸಿಷನ್ಸ್. ಸೊ ಪ್ರಿಪೋಸಿಷನ್ಸ್ನ ಮುಂದೆ ಯಾವಾಗಲೂ ಕೂಡ ಒಂದು ನೌನ್ ಇರುತ್ತೆ. ಆ ನೌನ್ ಮತ್ತು ಆ ಸೆಂಟೆನ್ಸ್ನ ಸಬ್ಜೆಕ್ಟ್ ನ ಮಧ್ಯದಲ್ಲಿರುವಂಥ ರಿಲೇಷನ್ಶಿಪ್ನ ಪ್ರಪೋಸಿಷನ್ ಹೇಳುತ್ತೆ. ಏನು ರಿಲೇಷನ್ಶಿಪ್? ಆ ಎರಡು ಥಿಂಗ್ಸ್ ಹೇಗೆ ರಿಲೇಟ್ ಆಗಿದೆ ಒಂದಕ್ಕೊಂದು ಅನ್ನೋದನ್ನು ಈ ಪ್ರಪೋಸಿಷನ್ಸ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯೋರ್ ಫೋನ್ ಈಸ್ ಆನ್ ದ ಟೇಬಲ್. ಇಲ್ಲಿ ಯಾವ 2 ಪದಗಳು? ಯೋರ್ ಫೋನ್, ದ ಟೇಬಲ್. ನಿನ್ನ ಫೋನ್ಗೂ ಟೇಬಲ್ಗೂ ಏನು ರಿಲೇಷನ್ಶಿಪ್ ಇದೆ? ಫೋನ್ ಟೇಬಲ್ನ ಮೇಲೆ ಇದೆ. ಸೊ ದಟ್ಸ್ ದ ರಿಲೇಷನ್ಶಿಪ್, ರೈಟ್? ಈ ರೀತಿ ಇದನ್ನು ಎಕ್ಸ್ಪ್ರೆಸ್ ಮಾಡೋ ಪದಗಳಿಗೆ ನಾವು ಪ್ರಪೋಸಿಷನ್ಸ್ ಅಂತ ಕರಿತೀವಿ. ಒಂದು ಡೀಟೇಲ್ ಕ್ಲಾಸ್ನಲ್ಲಿ ನಾವು ಕಲಿತೀವಿ ವಿತ್ ಎಕ್ಸಾಂಪಲ್ಸ್. ಆಲ್ ರೈಟ್. ಆ್ಯಂಡ್ ದ ಲಾಸ್ಟ್ ಗ್ರೂಪ್ ಈಸ್ ಕಾಲ್ಡ್ ಇಂಟರ್ಜೆಕ್ಷನ್ಸ್. ಆಗಲೇ ಲಿಸ್ಟ್ನಲ್ಲಿ ನಾನು ನಿಮಗೆ ತೋರಿಸಿಲ್ಲ. ದ 8th one is interjections. These words are used to show a short, sudden expression of emotion. ನಾವು ಒಂದು ಎಮೋಷನ್ನ ಫೀಲ್ ಆದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಸರ್ಟನ್ ವರ್ಡ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಓ, ಹೆಲ್ಪ್, ವಾವ್, ಉಪ್ಸ್, ಔಚ್ ಆ್ಯಂಡ್ ಆಲ್ ದೀಸ್. ಇವುಗಳು ಆ್ಯಕ್ಚುಯಲ್ ಸೆಂಟೆನ್ಸಲ್ಲಿ ಏನೂ ಮೀನಿಂಗ್ಸ್ನ ಆ್ಯಡ್ ಮಾಡೋದಿಲ್ಲ. ಬಟ್ ನಾವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇವುಗಳನ್ನ ಯೂಸ್ ಮಾಡ್ತೀವಿ. ನಮ್ಮ ಒಂದು ಎಮೋಷನ್, ನಾವೇನು ಥಿಂಕ್ ಮಾಡ್ತಿದ್ದೀವಿ ಅಥವಾ ನಮ್ಮ ಎಕ್ಸ್ಪ್ರೆಷನ್ ಏನು ಅನ್ನೋದು ಈ ವರ್ಡ್ಸ್ಗಳಿಂದ ಗೊತ್ತಾಗುತ್ತೆ. ಕರೆಕ್ಟ್? ಸೊ ದಟ್ಸ್ ದ ಲಿಸ್ಟ್. ದೋಸ್ ಆರ್ ದ 8 ಗ್ರೂಪ್ಸ್ ಆಫ್ ವರ್ಡ್ಸ್ ಆರ್ 8 ಪಾರ್ಟ್ಸ್ ಆಫ್ ಇಂಗ್ಲೀಷ್ ಸ್ಪೀಚ್. ಕರೆಕ್ಟ್? ಈಗ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ನಾವು ಮಾತಾಡುವ ಪ್ರತಿಯೊಂದು ಸೆಂಟೆನ್ಸ್ನಲ್ಲೂ ಈ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಬಿಲಾಂಗ್ ಆಗಿರುವಂತಹ ವರ್ಡ್ಸ್ಗಳಿರುತ್ತೆ. ಐ ಹ್ಯಾವ್ ಎನ್ ಇಂಪಾರ್ಟೆಂಟ್ ಮೀಟಿಂಗ್ ಅಟ್ ವರ್ಕ್ ಟುಮಾರೋ, ಸೊ ಐ ಆಮ್ ವೆರಿ ಬ್ಯುಸಿ ಅಂತ ನಾನೊಂದು ಸೆಂಟೆನ್ಸ್ನ ಹೇಳಿದೆ. ಇದನ್ನು ಬ್ರೇಕ್ ಡೌನ್ ಮಾಡಿದರೆ ಇಷ್ಟು ವರ್ಡ್ಸ್ಗಳು ಯಾವುದಾದ್ರೂ ಒಂದು ವರ್ಡ್ ಗ್ರೂಪ್ಗೆ ಸೇರುತ್ತೆ. ಐ ಅಂದರೆ ಪ್ರೊನೌನ್, ಹ್ಯಾವ್ ಅಂದರೆ ವರ್ಬ್, ಆ್ಯನ್ ಅಂದರೆ ಡಿಟರ್ಮಿನರ್ ಆರ್ ಆರ್ಟಿಕಲ್ ಕೂಡ. ಡಿಟರ್ಮಿನರ್ ಅಂದರೆ ನೋ ವರೀಸ್, ಅದನ್ನು ನಾನು ಮುಂದೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅದನ್ನು ಇಲ್ಲಿ ಸೇರಿಸಿಲ್ಲ ಅನ್ನೋದು. ಜಸ್ಟ್ ಲೀವ್ ಇಟ್ ಔಟ್. ಆರ್ಟಿಕಲ್ಸ್ನ ತುಂಬ ಸರಿ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸೇರಿಸ್ತಾರೆ. ಅದು ತುಂಬ ಸರಿ ಆರ್ಟಿಕಲ್ಸ್ ಅಂದರೆ ಎ ಆ್ಯಂಡ್ ದ, ಅದು ಪಾರ್ಟ್ಸ್ ಆಫ್ ಸ್ಪೀಚ್ನಿಂದ ಹೊರಗಿಡ್ತಾರೆ. ಬಟ್ ದಟ್ಸ್ ಓಕೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೂ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ ಹೇಗೆ ನಾನು ಪ್ರತಿಯೊಂದು ವರ್ಡ್ನ ಲೇಬಲ್ ಮಾಡಿದ್ದೀನಿ ಅಂತ. ರೈಟ್? ಸೊ ಈಗ ಗೊತ್ತಾಯ್ತಾ ಪಾರ್ಟ್ಸ್ ಆಫ್ ಸ್ಪೀಚ್ನ ಇಂಪಾರ್ಟೆನ್ಸ್ ಏನಂತ. ಅದು ನಮಗೆ ಕಲಿತ್ರೆ ಗ್ರಾಮ್ಯಾಟಿಕ್ಲಿ ನಾವು ಸೆಂಟೆನ್ಸ್ನ ಬ್ರೇಕ್ ಡೌನ್ ಮಾಡಿ ಪ್ರತಿಯೊಂದನ್ನು ಯಾವ ಟೈಪ್ ಆಫ್ ವರ್ಡ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಕಲಿಬೇಕು. ಗ್ರಾಮರ್ ಪಾಯಿಂಟ್ ಆಫ್ ವ್ಯೂಯಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸ್ನಲ್ಲಿ ಅಫ್ಕೋರ್ಸ್ ಕೇಳ್ತಾರೆ. ಸೊ ನೋಡಿದ್ವಲ್ಲ, ನಾವು ಇಂಗ್ಲೀಷ್ ವರ್ಡ್ಸ್ನ ಹೇಗೆ ಗ್ರೂಪ್ ಮಾಡ್ಬೋದು ಅಲ್ವಾ? 8 ಗ್ರೂಪ್ಸ್ ಆಗಿ ನಾವು ಡಿವೈಡ್ ಮಾಡಿದ್ವಿ. ಆ ಗ್ರೂಪ್ಸ್ಗೆ ನಾವು ಕ್ಲಾಸ್ ಅಂತಲೂ ಕರಿಬೋದು ಅಲ್ವಾ? ಆದ್ದರಿಂದ ಪಾರ್ಟ್ಸ್ ಆಫ್ ಸ್ಪೀಚ್ನ ವರ್ಡ್ ಕ್ಲಾಸಸ್ ಅಂತಲೂ ಕರಿತೀವಿ. ರೈಟ್? ಆ್ಯಂಡ್ ಗಾಯ್ಸ್, ನೆಕ್ಸ್ಟ್ ಕ್ಲಾಸಿಂದ ನಾನು ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚ್ನ ಇಂಡಿವಿಜುವಲಿ ಒಂದೊಂದು ಕ್ಲಾಸ್ನಲ್ಲಿ ಒಂದೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿನೂ ನಿಮಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತಿನ ಕ್ಲಾಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಫಸ್ಟ್ ಲೈಕ್ ಮಾಡಿ ಆ್ಯಂಡ್ ಬೇರೆಯವರಿಗೆ ಇದನ್ನು ಶೇರ್ ಮಾಡಿ. ದಟ್ಸ್ ಯುವರ್ ಡ್ರಿಲ್ ಫಾರ್ ಎವ್ರಿ ಕ್ಲಾಸ್. ಗಾಟ್ ಇಟ್? ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.